ಜೈಸ್ವಾಲ್ ಮತ್ತು ಕೆ.ಎಲ್.ರಾಹುಲ್ ಅವರು ಏನು ಬ್ಯಾಟಿಂಗ್ ರೀ! ಗಿಚ್ಚಿ ಗಿಲಿ ಗಿಲಿ ಬ್ಯಾಟಿಂಗ್. ಏನು ಸುದ್ದಿ! ಟೆಸ್ಟ್ ಕ್ರಿಕೆಟ್ನ್ಯಾಗ ಮೊದಲ ಸೆಂಚುರಿ ಹೊಡೆದ್ರು ನಮ್ಮ ಯಾರಪ್ಪ ಅಂತಂದ್ರೆ ಜೈಸ್ವಾಲ್ ಕಾಕ. ದನ ಹೊಡೆದಂಗೆ ಹೊಡೆದ ಓಪನರ್ ಬರ್ತಾನ್ರಿ ಅವ. ಯಾರು ಬಾಲಿಂಗ್ ಅವ್ರ ಕಡೆ ಹಾಕ್ತಾರ ನೋಡು, ಸುಮ್ಮ ಜಜ್ಜುದು ಒಂದ. ನಮ್ಮದೇ ಹೋಮ್ ಗ್ರೌಂಡ್ ಅಂತ ತಿಳಿದು ಆ ಥರ ಬ್ಯಾಟಿಂಗನ್ನು ಆಡಿದ್ರು ಅವರು ನಮ್ಮ ಜೈಸ್ವಾಲ್ ಕಾಕ. ಬ್ಯಾಟಿಂಗ್ ಹತ್ರ ಗಿಚ್ಚಿ ಗಿಲಿ ಗಿಲಿ. ಅವು ಹತ್ರ 100 ರನ್ ಹೊಡ್ಸ್ಕೊಂಡಾವ ಟೆಸ್ಟ್ನ್ಯಾಗ ಅವು. ಕಡೆ ನಮ್ಮ ಕಡೆ ಒಂದಿಷ್ಟು ಹೊಡ್ಸ್ಕೊಂಡಾವ್ರಿ. ಸಿರಾಜ, ಬುಮ್ರಾ 83 ರನ್ ಕೊಟ್ಟಾನ್ರಿ. ನಾ 24 ಓವರ್ ಹಾಕ್ಯಾನ್ರಿ. ಹಂಗೆ ಮೈಡಾನವರು ಅದು ಇದು ಮಾಡ್ಯಾನ. ಆದ್ರೆ ನೋಡೋಣ್ರಿ. ಹಂಗೆ ನಮ್ಮ ಗಿರ್ಲ್ ಅವರು ಕ್ಯಾಪ್ಟನ್ ಆಗಿ 147 ರನ್ ಹೊಡಿತಾರೆ ಇವರು. ನಮ್ಮ ರಿಷಬ್ ಪಂತ್ನು 134 ಏನು ಹೊಡಿತಾನ್ರಿ. ಇಬ್ರು ಪಾರ್ಟ್ನರ್ಶಿಪ್ ಅಲ್ಲೇ ದಾಟತ್ರಿ. ಅವನೊಂದು ಭಾಳ ಅಷ್ಟು ರನ್ ಕಲೆಯನ್ನು ಹಾಕಿರ್ತಾರೆ ಇವರು. 471 ರನ್ ಹೊಡಿತಾರೆ ಅಷ್ಟು ಕೂಡಿ. ಆಲ್ಔಟ್ ಆಗ್ತಾರೆ. ಆಲ್ಔಟ್ ಆಗಿದ ತಕ್ಷಣ ಅವರು ಆಡ್ತಾರೆ. ಅವರು ಬರೋಣ ಒಂದು ವಿಕೆಟ್ ಕಳ್ಕೊಂಡ ಮ್ಯಾಗ ಅವರು ಹೊಡಿತಾರೆ. ಅವ್ರು ಟಕೆಟ ಫಿಲಿಪ್ ಯಾವ್ಯಾವ ಅದಾವ್ರಿ ಕ್ಯಾಂಡಿಡೇಟ್ ಅವ್ರ ಕಡೆ. ರೂಟ, ಬ್ಯಾನ್ ಸ್ಟೋಕ್ ಆ ಥರ ಬ್ಯಾಟರ್ ಅದಾರ. ಆದ್ರೆ ಅವ್ರ ಕಡೆನೂ ಹೊಡ್ಯಂಗೆ ಅದ ರೀ ಕ್ಯಾಂಡಿಡೇಟ್ಗಳು. ಮನ್ನಿ ಮ್ಯಾಚ್ನಾಗೂ ಸೆಂಚುರಿ ಅದು ಹೊಡೆದಾರ ಅವರು. ಇವತ್ತು ಅದಾವ ಮ್ಯಾಚ್. ಇವತ್ತು 4ನೇ ದಿನ ಆಟವನ್ನು ಆಡ್ತಾರ ಅವರು. ಅದ್ರೊಳಗೆ ನಮ್ಮ ಇಂಡಿಯಾದವ್ರು ಆಡಕತ್ತಾರ. ತಿರುಗಿ 96 ರನ್ ಮುಂದದೇವಿ. ಇನ್ನ ಹೊಡಿಬೇಕ್ರಿ. ಇನ್ನ ರನ್ 400 ಮ್ಯಾಗ ಹೊಡಿಬೇಕು ರನ್ ಗೆಲ್ಲಬೇಕಂತಂದ್ರೆ. ಏನಾದರೂ 300 ಹಿಂಗೆ ಹೊಡೆದ್ರಪ್ಪ ಅಂತಂದ್ರೆ ಕೆಲಸ ಆಗೋದಿಲ್ಲ ರೀ. ಹೊಡಿಯೋದೇ ಕಷ್ಟ. ಅವ್ರಿಗೂ ಕಷ್ಟ ಆಗುತ್ತೆ ಹೊಡಿಯೋದು. ಹೊಡಿತಾರೆ ಕಷ್ಟ ಆದರೂ ಅವರು ಬಿಡಂಗಿಲ್ಲ ಅವರು. ನಮ್ಮ ಬುಮ್ರಾ ಅವರು 83 ರನ್ ಕೊಟ್ಟು 5 ವಿಕೆಟ್ ತೆಗೆದ್ರು. ನಮ್ಮ ಸಿರಾಜ್ ಕಾಕ 2 ರನ್ ತೆಗೆದ. ಉಳಿಕೆ ಜಡೇಜಾ 1 ವಿಕೆಟ್ ತೆಗೆದಿಲ್ಲ. ಶಾರ್ದೂಲ್ ಠಾಕೂರ್ ಅವರು 1 ವಿಕೆಟ್ ತಗೊಂಡಿಲ್ಲ. ಬರೀ ಹೊಡ್ಸ್ಕೊಂಡಾರ. ಕಂಡಾಪಟ್ಟಿ ರನ್ ಹತ್ರ ಹೊಡ್ಸ್ಕೊಂಡಾವು. ಆದ್ರೆ ಕಡೆ ನಮ್ಮ ಬುಮ್ರಾ, ಸಿರಾಜ್, ಇನ್ನೊಂದು ಪ್ಲೇಯರ್ ಯಾವುದೈತ್ರಿ ಹೊಸದು ಬಂದದ, ಆದ್ರೂ ವಿಕೆಟ್ ತೆಗೆದೈತ್ರಿ. ನೋಡೋಣ್ರಿ ಏನಾಗುತ್ತೆ. ಈ ಮ್ಯಾಚ್ ಹತ್ರ ಭಾಳ ಇಂಪಾರ್ಟೆಂಟ್ ಐತಿ. 1ನೇ ಟೆಸ್ಟ್ ಪಂದ್ಯ ಐತಿ ಇದು. ಇದ್ರೊಳಗೆ ಗೆದ್ರೆ ಭಾಳ ಖುಷಿಯಾಗುತ್ತೆ. ಹೆಂಗೆ ಆಡ್ತಾರೆ ನೋಡೋಣ. ಏನಾದರೂ ಈಗ 96 ರನ್ ಮುಂದೆ ಅದೇವ್ರಿ. ಇದೇ 96 2 ವಿಕೆಟ್ ಹೋಗ್ಯಾವ್ರಿ ಆಲ್ರೆಡಿ. ಈಗ ಸುದರ್ಶನ್, ಜೈಸ್ವಾಲ್ ಅವರು ಔಟ್ ಆಗ್ಯಾರ. ಈಗ ಔಟ್ ಆದ ಮ್ಯಾಗ ಇನ್ನೂ ಅದಾರಿ ಆಡೋರು. ರಿಷಬ್ ಪಂತ್, ಗಿರ್ಲ್ ಅವ್ರು ಅದಾರ ಇನ್ನೂ. ಅವ್ರು ಏನಾದರೂ ಸೆಂಚುರಿ ಹೊಡಿಬೇಕ್ರಿ. ಅವ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡಾಗೆ ಹೊಡೆದಿದ್ರು ರನ್ ಸೆಂಚುರಿ ಅದು. ಅದೇ ರೀತಿಯಾಗಿ ಅವರು ಆಡ್ಬೇಕಲ್ಲಿ. ಸೆಂಚುರಿ ಅದು ಹೊಡೆದ್ರಪ್ಪ ಅಂತಂದ್ರೆ ಮ್ಯಾಚ್ ನಮ್ಮ ಕಡೆ ಬರೋ ಸಾಧ್ಯ. ನಮ್ಮ ಕಡೆ ಬರ್ತದೆ ರೀ ಮ್ಯಾಚ್ ಹೊಡೆಯೋದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಿನಲ್ಲಿ ಇಲ್ಲ. ಆದರೂ ರನ್ ಕಲೆ ಹಾಕುತ್ತಾರ, ಸೆಂಚುರಿ ಹೊಡಿತಾರ. 3 ಮಂದಿ ಸೆಂಚುರಿ ಹೊಡೆದಾರ. ಜೈಸ್ವಾಲ್ ಹೊಡೆದ, ನಮ್ಮ ಗಿರ್ಲ್ ಹೊಡೆದ, ರಿಷಬ್ ಪಂತ್ ಹೊಡೆದ. ನೋಡ್ರಿ ಈ ರೀತಿಯಾಗಿ ಮ್ಯಾಚ್ ಹತ್ರ ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕೆ 3 ಮಂದಿ ಸೆಂಚುರಿ ಹೊಡೆದ್ರು. ಆದ್ರೆ ಉಳ್ಕಿದ್ದವರು ಸುಮ್ಮ 20 ರನ್ ಹಿಂಗೆ ಹೊಡೆದ್ರು. ಆದ್ರೆ ಒದ್ದಾಡಿ ಹೊಡೆದ್ರು. ಇರಲಿ, ಅದಕ್ಕೇನು ಏನಾಗಂಗಿಲ್ಲ. ಮುಂದಿನ ಸಲ ಹತ್ರ ನುಗ್ಗಿ ಹಟ್ಟೋದು ಒಂದೈತಿ. ಬಾಕಿ ಏನಂತಾರೆ ಸುಮ್ಮ ಹೊಡಿದು ಒಂದ. ಅವ್ರು ಯಾವುದೇ ಪಿಚ್ಚಲ್ಲಿ ಸುಮ್ಮ ರನ್ ಹೊಡಿದ ಸುಮ್ಮ ಕಟ್ಟಿದ್ದು ಒಂದ. ಈಗ ರನ್ ಸುರಿಮಳೆ ಅನ್ಬೇಕು ಈಗ. ಆ ರೀತಿ ಅವನು ಬ್ಯಾಟಿಂಗ್ ಆಡಕತ್ತಾರ ನಮ್ಮ ಇಂಡಿಯಾದವರು. ಆದ್ರೆ ಬಾಲಿಂಗ್ ಹತ್ರ ಸಖತ್ತಾಗಿ ಹಾಕ್ಯಾನ ಬುಮ್ರಾ ಹತ್ರ. 5 ವಿಕೆಟ್ ಈ ಫಸ್ಟ್ ಟೆಸ್ಟ್ ಒಳಗೆ 5 ವಿಕೆಟ್ ತೊಗೊಂಡಂಗೆ ಆಗೈತೆ ನಮ್ಮ ಬುಮ್ರಾ. ಜಸ್ಪ್ರೀತ್ ಬುಮ್ರಾ ಅವರು